ಹಾಯ್ ದ್ವಿತೀಯ PUC ಎಲ್ಲ ವಿದ್ಯಾರ್ಥಿಗಳಿಗೆ ಎಜುಕೇಶನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡ್ರೆ ನಾಳೆನೇ ಎಕ್ಸಾಮ್ ಇದೆ. ದ್ವಿತೀಯ PUC ವಾರ್ಷಿಕ ಪರೀಕ್ಷೆ 1 ರಾಜ್ಯಾದ್ಯಂತ ದ್ವಿತೀಯ PUC ಪರೀಕ್ಷೆಗಳು ನಡೆಸಲಾಗುವುದು ಮಾರ್ಚ್ 1ರಿಂದ ಮಾರ್ಚ್ 20. ಈ ಒಂದು ಪರೀಕ್ಷೆ ಅನ್ನೋದು ಒಂದು ಹಬ್ಬ ಇದ್ದಂಗೆ, ಫೆಸ್ಟಿವಲ್ ಅಂತ ಎಂಜಾಯ್ ಮಾಡಿ ಎಕ್ಸಾಮ್ ಬರೀರಿ. ಸರ್ ನಾನು ಏನೂ ಓದೇ ಇಲ್ಲ, ಏನು ಬರೀಲಿ ವಾರ್ಷಿಕ ಪರೀಕ್ಷೆಯಲ್ಲಿ ಅಂತ ಟೆನ್ಷನ್ ಆಗಕ್ಕೆ ಹೋಗಬೇಡ್ರಿ. ನಾನು ಏನು ಇವಾಗ ಸಪ್ರೇಟ್ ನಿಮಗೆ ಎಲ್ಲ ವಿಡಿಯೋಗಳು ಹಾಕಿದ್ದೀನಲ್ಲ, ಸಪ್ರೇಟ್ MCQ ಕ್ವಶನ್, 2 ಅಂಕದ ಪ್ರಶ್ನೆ ಮತ್ತು ಅದೇ ರೀತಿ 3 ಅಂಕದ ಪ್ರಶ್ನೆಗಳು, 5 ವಾಕ್ಯಗಳಲ್ಲಿ ಉತ್ತರಿಸುವ ಪ್ರಶ್ನೆಗಳು ಮತ್ತು ಅದೇ ರೀತಿ ಮತ್ತು ಗ್ರಾಮರ್ ಪ್ರಶ್ನೆಗಳು ಎಲ್ಲ ನಾನು ನಿಮಗೆ ಕ್ಲಾಸ್ ಮುಗಿಸಿಬಿಟ್ಟಿದ್ದೇನೆ. ಆಯ್ತಾ, ಕನ್ನಡಕ್ಕೆ ಸಂಬಂಧಪಟ್ಟಂತೆ ಏನೇನು ಬೇಕು ಎಲ್ಲ ಮುಗಿಸಿಬಿಟ್ಟಿದ್ದೇನೆ, ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂತೆ. ಸೊ ನಾಳೆ ಎಕ್ಸಾಮ್ ಇದೆ, ಎಲ್ಲ ವಿದ್ಯಾರ್ಥಿಗಳು ವಿಡಿಯೋಸ್ನಲ್ಲಿ ಹೋಗಿ ನೋಡ್ಕೊಳ್ಳಿ, ಎಲ್ಲ ವಿಡಿಯೋಗಳು ಸಿಗುತ್ತೆ. ಕೆಳಗಡೆ ಕಮೆಂಟ್ ಮಾಡಕ್ಕೆ ನೀವು ಏನು ಹೋಗ್ತಿರಲ್ಲ, ಅಲ್ಲಿ ನಾನು ಸಪ್ರೇಟ್ ಎಲ್ಲ ವಿಡಿಯೋಗಳ ಲಿಂಕ್ ಕೊಟ್ಟಿರ್ತೀನಿ, ಎಲ್ಲ ವಿದ್ಯಾರ್ಥಿಗಳು ವಿಡಿಯೋಗಳು ನೋಡ್ಕೊಳ್ಳಿ. ಇನ್ನೂ ಟೈಮ್ ಇದೆ ಆಯ್ತಾ. ನಾಳೆ ಎಕ್ಸಾಮ್ ಇದೆ, ಚೆನ್ನಾಗಿ ಎಕ್ಸಾಮ್ ಬರೀರಿ. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಆಲ್ ದಿ ಬೆಸ್ಟ್. ಯಾವುದೇ ರೀತಿ ಟೆನ್ಷನ್ ತೆಗೆದುಕೊಳ್ಳಕ್ಕೆ ಹೋಗಬೇಡ್ರಿ. ಹಾಲ್ ಟಿಕೆಟ್ ಒಂದ್ ಸೈಡ್ ಇಟ್ಕೊಳ್ಳಿ ಆಯ್ತಾ. ಬೆಳಗ್ಗೆ ಎದ್ದ ತಕ್ಷಣ ಫ್ರೆಶ್ ಆಗಿ ಹಾಲ್ ಟಿಕೆಟ್ ತೆಗೆದುಕೊಂಡು ಪೆನ್ ಆಯ್ತಾ, ಬ್ಲೂ ಪೆನ್ ತೆಗೆದುಕೊಂಡು ಹೋಗಿ ಆಯ್ತಾ. ಮತ್ತು ಡ್ರೆಸ್ ಇದ್ದವರು ಡ್ರೆಸ್ ಕೋಡ್ ಹಾಕೊಂಡು ಹೋಗ್ರಿ. ಪ್ರೈವೇಟ್ ವಿದ್ಯಾರ್ಥಿಗಳು ಇದ್ರೆ ಓಕೆ, ನಡೆಯುತ್ತೆ, ಏನ್ ಪ್ರಾಬ್ಲಮ್ ಇಲ್ಲ. ಸೊ ನಿಮ್ಮ ಕಾಲೇಜ್ನಲ್ಲಿ ನಿಮಗೆ ಡ್ರೆಸ್ ಕೋಡ್ ಕೊಟ್ಟಿದ್ರೆ ಸೊ ಡ್ರೆಸ್ ಕೋಡ್ ಹಾಕೊಂಡು ಹೋಗ್ರಿ ಆಯ್ತಾ. ಸೊ ಇವಾಗ ಏನ್ ಹೇಳಿ, ಬಹಳ ಖುಷಿ ಆಗ್ತಾ ಇದೆ ನನಗೂ ಕೂಡ. ನಾಳೆ ಎಕ್ಸಾಮ್ ಇದೆ, ಒಂಥರ ಹಬ್ಬ ಇದ್ದಂಗೆ ನಮ್ಗೆ ಎಕ್ಸಾಮ್ ಅನ್ನೋದು. ಸೊ ಎಕ್ಸಾಮ್ ಅನ್ನೋದು ಒಂದು ಹಬ್ಬದಂತೆ ಆಚರಿಸಿ, ಸುಮ್ಮನೆ ಟೆನ್ಷನ್ ತೆಗೆದುಕೊಳ್ಳಕ್ಕೆ ಹೋಗ್ಬೇಡ್ರಿ ಆಯ್ತಾ. ಸೊ ಇವಾಗ ಮಾರ್ಚ್ 1ರಿಂದ ಮಾರ್ಚ್ 20 ದ್ವಿತೀಯ PUC ಫೈನಲ್ ಎಕ್ಸಾಮ್ ನಡೆಸಲಾಗುವುದು. ಸೊ ಯಾರಿಗೆಲ್ಲ ಏನೇನು ಡೌಟ್ಸ್ ಇದೆ, ಎಲ್ಲ ಡೌಟ್ಸ್ಗಳು ಕ್ಲಿಯರ್ ಆಗಿದೆ ಅಂತ ಅನ್ಕೊಂಡ್ರಿ. ನಾವು ಸತತವಾಗಿ ಎಲ್ಲ ವಿಡಿಯೋಗಳಲ್ಲಿ ಅವೇ ಕ್ವಶನ್ಸ್ಗಳು ನಾವು ನಿಮಗೆ ರಿಪೀಟ್ ಮಾಡಿ ಅವೇ ಕ್ವಶನ್ಸ್ಗಳು ತೋರಿಸಿದ್ವಿ. ಸೊ ಇವಾಗ 80 ಔಟ್ ಆಫ್ 80 ವಿಡಿಯೋನಲ್ಲಿ ಕೂಡ ನಾನು ಅದೇ ವಿಡಿಯೋನಲ್ಲಿ ಹೇಳಿರುವಂತಹ ಕ್ವಶನ್ಸ್ಗಳು ಮತ್ತೆ ಸಪ್ರೇಟ್ ವಿಡಿಯೋಗಳು ಏನು ನಿಮಗೆ ಅಪ್ಲೋಡ್ ಮಾಡಿದ್ದೀನಲ್ಲ, ಅವೇ ಕ್ವಶನ್ಸ್ ಅಲ್ಲಿ ನಾನು ನಿಮಗೆ ತೋರಿಸಿದ್ದೀನಿ. ಯಾಕಂದ್ರೆ ಇವಾಗ 1 ಅವರ್ ಯಾರು ವಿಡಿಯೋ ನೋಡಕ್ಕಾಗಲ್ಲ, ಯಾಕಂದ್ರೆ ನಾಳೆ ಎಕ್ಸಾಮ್ ಇದೆ. 1 ಅವರ್ ಯಾರಿಗೆ ನೋಡಕ್ಕಾಗುತ್ತೆ ಅಂತ ನಾನು ಸಪ್ರೇಟ್ ಆಗಿ ಮಾಡಿದ್ದೇನೆ. ನಾನು ಮತ್ತೆ ರೆಡಿ ಮಾಡಿ ವಿಡಿಯೋ ಕೂಡ ಅಪ್ಲೋಡ್ ಮಾಡಿದ್ರೆ ಅವೆಲ್ಲ ವಿಡಿಯೋಗಳು ನಾನು ಕೆಳಗಡೆ ಕಮೆಂಟ್ ಬಾಕ್ಸ್ ಅಲ್ಲಿ ಲಿಂಕ್ ಕೊಡ್ತೀನಿ. ಸೊ ಎಲ್ಲ ವಿದ್ಯಾರ್ಥಿಗಳು ಹೋಗಿ ನೋಡ್ಕೊಳ್ಳಿ. ಜಸ್ಟ್ ಪಾಸ್ ಯಾಕೆ 75 ರಿಸಲ್ಟ್ ಮಾಡ್ಕೋಬಹುದು ನೀವು ಆಯ್ತಾ. ಬಹಳ ಟೆನ್ಷನ್ ತೆಗೆದುಕೊಳ್ಳುವ ಅವಶ್ಯಕತೆ ಇಲ್ಲ. ನಾಳೆ ಎಕ್ಸಾಮ್ ಪ್ರಶ್ನೆ ಪತ್ರಿಕೆ ಬಹಳ ಈಸಿ ಬರುತ್ತೆ. ನಾವೇನು ಡಿಸ್ಕಷನ್ ಮಾಡಿದ್ವಲ್ಲ ಆ ಎಲ್ಲ ಕ್ವಶನ್ಸ್ಗಳು ನಿಮಗೆ ಡೆಫಿನೆಟ್ಲಿ ನೋಡಕ್ಕೆ ಸಿಗುತ್ತೆ ವಾರ್ಷಿಕ ಪರೀಕ್ಷೆಯಲ್ಲಿ. ಹೆಲ್ತ್ ಮೇಲೆ ಗಮನ ಕೊಡಿ. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಆಲ್ ದಿ ಬೆಸ್ಟ್, ಹ್ಯಾಪಿಯಿಂದ ಇರಿ. ಎಕ್ಸಾಮ್ ಚೆನ್ನಾಗುತ್ತೆ ನಿಮ್ದು 2025. ಸೊ ಮಾರ್ಚ್ 1ನೇ ವಾರ್ಷಿಕ ಪರೀಕ್ಷೆಗೆ ಬರೆಯಕ್ಕೆ ಹೋಗ್ತಿರುವ ಎಲ್ಲ ವಿದ್ಯಾರ್ಥಿಗಳಿಗೆ ಆಲ್ ದಿ ಬೆಸ್ಟ್. ಚೆನ್ನಾಗಿ ಎಕ್ಸಾಮ್ ಬರೀರಿ. ಥ್ಯಾಂಕ್ ಯು ಸೋ ಮಚ್.